ನಮಸ್ತೆ ಸ್ನೇಹಿತರೆ, ಸ್ಟೋರಿ ಎಂಟರ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಇಲ್ಲಿ ನಾನು ನಿಮಗೆ ಅತ್ಯಂತ ಕುತೂಹಲಕಾರಿ ಮತ್ತು ಆಸಕ್ತಿದಾಯಕ ವಿಡಿಯೋಗಳನ್ನು ತಂದುಕೊಡುತ್ತೇನೆ. ಇದಕ್ಕಾಗಿ ನೀವು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಒತ್ತಿ. ಸ್ನೇಹಿತರೆ, ಕರ್ನಾಟಕದ ತಂತ್ರಜ್ಞಾನ ರಾಜಧಾನಿ ಬೆಂಗಳೂರಿನಲ್ಲಿ ನವೆಂಬರ್ 18ರಿಂದ 20ರವರೆಗೆ ನಡೆಯಲಿರುವ ಬೆಂಗಳೂರು ಟೆಕ್ ಶೃಂಗಸಭೆ 2025 ಈಗ ಕೇವಲ ತಂತ್ರಜ್ಞಾನ ವೇದಿಕೆಯಲ್ಲ, ರಾಜಕೀಯ ವೇದಿಕೆಯೂ ಆಗಿದೆ. ವಿರೋಧ ಪಕ್ಷವಾದ ಬಿಜೆಪಿ ಈ ಕಾರ್ಯಕ್ರಮದ ಮುನ್ನ ನಗರ ಮೂಲಸೌಕರ್ಯ ಮತ್ತು ಸರ್ಕಾರದ ನಿರ್ವಹಣೆಯನ್ನು ಪ್ರಶ್ನಿಸುತ್ತಿದ್ದು, ಬೆಂಗಳೂರು ಟೆಕ್ ಶೃಂಗಸಭೆ ನಮ್ಮ ನಗರಕ್ಕೆ ಮತ್ತೊಂದು ಜಾಗತಿಕ ಮುಜುಗರ ತರಲಿದೆಯೇ ಎಂಬ ಪ್ರಶ್ನೆಯೇ ಈಗ ದೊಡ್ಡ ಚರ್ಚೆಯಾಗುತ್ತಿದೆ. ಸ್ನೇಹಿತರೆ, ಟೆಕ್ ಶೃಂಗಸಭೆ ಬೆಂಗಳೂರಿನ ಪ್ರತಿಷ್ಠೆ, ಭಾರತದ ತಂತ್ರಜ್ಞಾನ ಶಕ್ತಿ ಮತ್ತು ವಿಶ್ವದ ಹೂಡಿಕೆದಾರರ ಕಣ್ಣಲ್ಲಿ ಭಾರತದ ಭವಿಷ್ಯವನ್ನು ಪ್ರತಿನಿಧಿಸುವ ವೇದಿಕೆಯಾಗಿದೆ. ಪ್ರತಿ ವರ್ಷ ನಡೆಯುವ ಈ ಶೃಂಗಸಭೆ ಸ್ಮಾರ್ಟ್ ಆಪ್, ಐಟಿ, ಎಐ, ಬಯೋಟೆಕ್, ಸೈಬರ್ ಸೆಕ್ಯುರಿಟಿ ಕ್ಷೇತ್ರಗಳ ವಿಶ್ವದ ಪ್ರಮುಖ ಕಂಪನಿಗಳನ್ನು ಒಟ್ಟುಗೂಡಿಸುತ್ತದೆ. ಈ ವರ್ಷ ಈ ಶೃಂಗಸಭೆ ವಿಶೇಷವಾಗಿದೆ, ಏಕೆಂದರೆ BTS 2025 ಅಂದರೆ ಇನೋವೇಟಿವ್ ಫಾರ್ ಇಂಪ್ಯಾಕ್ಟ್ ಎಂಬ ಥೀಮ್ನ ಅಡಿ 30ಕ್ಕೂ ಹೆಚ್ಚು ದೇಶಗಳ ಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ. ಆದರೆ ನಗರದಲ್ಲಿ ಟ್ರಾಫಿಕ್ ಸಮಸ್ಯೆ, ರಸ್ತೆಗಳಲ್ಲಿ ಹೊಂಡಗಳು ಮತ್ತು ಮೂಲಭೂತ ಸೌಕರ್ಯಗಳ ಕೊರತೆ, ಈ ಎಲ್ಲ ಅಂಶಗಳು ಟೆಕ್ ಶೃಂಗಸಭೆಯ ಛಾಯೆಯನ್ನು ಮುಚ್ಚುವ ಭೀತಿ ಇದೆ. ಈ ಬಾರಿಯ ವಿವಾದದ ಕೇಂದ್ರ ತಂತ್ರಜ್ಞಾನದಲ್ಲಿಲ್ಲ, ರಾಜಕೀಯದಲ್ಲಿದೆ. ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಅಶೋಕ್ ಕುಮಾರ್ ಸಾಮಾಜಿಕ ಜಾಲತಾಣವಾದ ಎಕ್ಸ್ ಖಾತೆಯಲ್ಲಿ ಸರಣಿ ಪೋಸ್ಟ್ಗಳನ್ನು ಮಾಡಿ ಸಚಿವ ಪ್ರಿಯಾಂಕಾ ಖರ್ಗೆ ಅವರನ್ನು ಗುರಿಯಾಗಿಸಿಕೊಂಡಿದ್ದಾರೆ. ಅವರ ಪೋಸ್ಟ್ನಲ್ಲಿ ವ್ಯಂಗ್ಯವಾಗಿ ಬರೆದಿದ್ದು, ಪ್ರಿಯಾಂಕಾ ಖರ್ಗೆ ಅವರು RSSನ ಬಗ್ಗೆ ಟೀಕಿಸುವ ಹೊರತಾಗಿಯೂ ತಮ್ಮ ಖಾತೆಯ ಜವಾಬ್ದಾರಿಯನ್ನು ನೆನಪಿನಲ್ಲಿಟ್ಟುಕೊಂಡಿದ್ದಾರೆ ಎಂದರೆ ಸಂತೋಷ ಎಂದು ಟೀಕಿಸಿದ್ದಾರೆ. ಈ ಪೋಸ್ಟ್ನ ನಂತರ ಮತ್ತಷ್ಟು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಬೆಂಗಳೂರು ಟೆಕ್ ಸಮಿಟ್ ನಮ್ಮ ನಗರಕ್ಕೆ ಮತ್ತೊಂದು ಜಾಗತಿಕ ಮುಜುಗರ ತರಲಿದೆಯೇ? ಸರ್ಕಾರ ಖಾತರಿ ನೀಡುತ್ತದೆಯೇ ಎಂದು ಅವರು ತಮ್ಮ ಎಕ್ಸ್ನಲ್ಲಿ ಕೇಳಿದ್ದಾರೆ. ಅಶೋಕ್ ಅವರು ಹೇಳುತ್ತಿರುವಂತೆ ಕಳೆದ 2.5 ವರ್ಷಗಳಲ್ಲಿ ನಗರ ಮೂಲಭೂತ ಸೌಕರ್ಯ ಹಾಳಾಗಿದೆ. ಹೂಡಿಕೆದಾರರು ಮತ್ತು ಸ್ಮಾರ್ಟ್ ಆಪ್ಗಳು ಹೆದರುತ್ತಿದ್ದಾರೆ. ಅದು ಮಾತ್ರವಲ್ಲದೆ ಸರ್ಕಾರದ ನಿರ್ಲಕ್ಷ್ಯದಿಂದ ಬೆಂಗಳೂರಿನ ಜಾಗತಿಕ ಬ್ರ್ಯಾಂಡ್ ಹಾಳಾಗುತ್ತಿದೆ ಎಂದು ಆರೋಪಿಸಿದ್ದಾರೆ. ಈ ಟೀಕೆಗಳಿಗೆ ಪ್ರತಿಕ್ರಿಯಿಸಿದ ಸಚಿವ ಪ್ರಿಯಾಂಕಾ ಖರ್ಗೆ, ಟೆಕ್ ಶೃಂಗಸಭೆ ಕರ್ನಾಟಕದ ಹೆಮ್ಮೆ ಎಂದು ಹೇಳಿದ್ದಾರೆ. ಅವರು ಸರ್ಕಾರವು ಎಲ್ಲಾ ಸಿದ್ಧತೆಗಳನ್ನು ಕೈಗೊಂಡಿದೆ ಮತ್ತು ಈ ಬಾರಿಯ ಶೃಂಗಸಭೆ ಅಭಿವೃದ್ಧಿಯ ಹೊಸ ಮೈಲಿಗಲ್ಲು ಆಗಲಿದೆ ಎಂದು ಹೇಳಿದ್ದಾರೆ. ವಿರೋಧ ಪಕ್ಷ ಟೀಕೆ ಮಾಡುವ ಬದಲು ಸಲಹೆ ನೀಡಲಿ. ನಮ್ಮ ಉದ್ದೇಶ ಬೆಂಗಳೂರನ್ನು ಮತ್ತೆ ತಂತ್ರಜ್ಞಾನದ ವಿಶ್ವ ನಕ್ಷೆಯಲ್ಲಿ ಬರೆದಿಡುವುದಾಗಿದೆ ಎಂದು ಹೇಳಿದ್ದಾರೆ. ಸಚಿವರು ಹೇಳುವ ಪ್ರಕಾರ ರಸ್ತೆ ಕಾಮಗಾರಿ, ಸಾರಿಗೆ ವ್ಯವಸ್ಥೆ ಮತ್ತು ಹೂಡಿಕೆದಾರರ ಆತಿಥ್ಯಕ್ಕೆ ಬೇಕಾದ ಸೌಲಭ್ಯಗಳು ವೇಗವಾಗಿ ಪೂರ್ಣಗೊಳ್ಳುತ್ತವೆ ಎಂದು ತಿಳಿಸಿದ್ದಾರೆ. ಅಶೋಕ್ ಅವರ ಮತ್ತೊಂದು ಆರೋಪ ಪ್ರಿಯಾಂಕಾ ಖರ್ಗೆ ಅವರ ಕಲಬುರಗಿ ಜಿಲ್ಲೆಯ ಉಸ್ತುವಾರಿ ಕುರಿತಾಗಿತ್ತು. ಅಶೋಕ್ ಅವರು ಹೇಳುವಂತೆ ಕಲ್ಯಾಣ ಕರ್ನಾಟಕದ 38 ಗ್ರಾಮಗಳ ಮಹಿಳೆಯರಿಗೆ ಶಕ್ತಿ ಯೋಜನೆಯಿಂದ ಪ್ರಯೋಜನವೇ ಇಲ್ಲ, ಬಸ್ಸೇ ಇಲ್ಲ, ಏಕೆಂದರೆ ರಸ್ತೆ ಇಲ್ಲ. ಅವರು ಖರ್ಗೆ ಕುಟುಂಬದ ವಿರುದ್ಧ ನೇರ ಟೀಕೆಯನ್ನು ನಡೆಸಿದ್ದಾರೆ. ಜನರ ಮತದಿಂದ ಅಧಿಕಾರ ಪಡೆದವರು ತಮ್ಮ ಕುಟುಂಬದ ಕಲ್ಯಾಣಕ್ಕಾಗಿ ಅಷ್ಟೇ ಗಮನ ಹರಿಸಿದರೆ ಕಲ್ಯಾಣ ಕರ್ನಾಟಕ ಹೇಗೆ ಸಾಧ್ಯ? RSS ವಿರುದ್ಧ ಮಾತನಾಡಿ ವೈಫಲ್ಯಗಳನ್ನು ಮುಚ್ಚಿಡಬೇಡಿ ಎಂದು ಕಿಡಿಕಾರಿದ್ದಾರೆ. ಬೆಳಗಾವಿ ಮತ್ತು ಬಾಗಲಕೋಟೆ ಕಬ್ಬು ಬೆಳೆಗಾರರು ಕಳೆದ ಕೆಲವು ದಿನಗಳಿಂದ ಬೆಲೆ ಏರಿಕೆಗಾಗಿ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಅಶೋಕ್ ಸರ್ಕಾರದ ವಿರುದ್ಧ ಕಿಡಿಕಾರುತ್ತಾ ಹೇಳಿದರು, ರೈತರು ಹೆದ್ದಾರಿಯಲ್ಲಿ ಪ್ರತಿಭಟನೆ ನಡೆಸುತ್ತಿದ್ದಾರೆ, ಆದರೆ ಸರ್ಕಾರದ ಕಿವಿಗೆ ಬಿದ್ದಿಲ್ಲ. ರೈತರು ವಿಷ ಕುಡಿದು ಆತ್ಮಹತ್ಯೆ ಮಾಡುವ ಪರಿಸ್ಥಿತಿಗೆ ಯಾರು ಕಾರಣ ಎಂದು ಕೇಳಿದ್ದಾರೆ. ಇನ್ನು ಟೆಕ್ ಶೃಂಗಸಭೆಗೆ ಕೆಲವೇ ದಿನಗಳು ಬಾಕಿ ಇರುವಾಗ ಬೆಂಗಳೂರಿನ ರಸ್ತೆಗಳ ಸ್ಥಿತಿ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆಯಾಗಿದೆ. ಮಳೆ, ಹೊಂಡಗಳು ಮತ್ತು ಟ್ರಾಫಿಕ್, ಈ 3 ಸಮಸ್ಯೆಗಳು ಪ್ರತಿದಿನ ಸುದ್ದಿಯಾಗುತ್ತಲೇ ಇವೆ. ಮಾರತಳ್ಳಿ, ಬನಶಂಕರಿ, ECR ಪ್ರದೇಶಗಳಲ್ಲಿ ರಸ್ತೆ ಕಾಮಗಾರಿ ಇನ್ನೂ ಅಪೂರ್ಣವಾಗಿದೆ. BTSನ ವೇಳೆ ವಿದೇಶಿ ಪ್ರತಿನಿಧಿಗಳು ಪ್ರಯಾಣಿಸಬೇಕಾದ ಮಾರ್ಗಗಳು ಹೇಗೆ ಅಸಮರ್ಪಕವಾಗಿದೆ ಎಂದು ಚಿತ್ರಗಳು ವೈರಲ್ ಆಗುತ್ತಿವೆ. ಒಬ್ಬ ಉದ್ಯಮಿ ಸಾಮಾಜಿಕ ಜಾಲತಾಣದಲ್ಲಿ ವಿ ಕ್ಯಾನ್ ಬಿಲ್ಡ್ ಸ್ಯಾಟಲೈಟ್ಸ್ ಬಟ್ ವಿ ಕಾಂಟ್ ಫಿಕ್ಸ್ ಪಾಟ್ ಹೋಲ್ಸ್ ಎಂದು ಟೀಕಿಸಿದ್ದಾರೆ. ಸ್ನೇಹಿತರೆ, ಬೆಂಗಳೂರು ಟೆಕ್ ಶೃಂಗಸಭೆಯ ವಿಷಯಕ್ಕೆ ಬರುವುದಾದರೆ, ಬೆಂಗಳೂರು ಟೆಕ್ ಶೃಂಗಸಭೆ ಮೊಟ್ಟ ಮೊದಲ ಬಾರಿಗೆ 1998ರಲ್ಲಿ ಆಯೋಜನೆಯಾಗಿತ್ತು. ಇದಾದ ನಂತರ ಇದು ಭಾರತದ ಅತಿ ದೊಡ್ಡ ಟೆಕ್ ವೇದಿಕೆಯಾಗಿ ಬೆಳೆಯಿತು. 2024ರ ಶೃಂಗಸಭೆಯಲ್ಲಿ 3,000 ಕೋಟಿಗಳಿಗೂ ಹೆಚ್ಚು ಹೂಡಿಕೆ ಘೋಷಣೆಯಾಗಿತ್ತು. ಆದರೆ ಈ ಬಾರಿ ರಾಜಕೀಯದ ವಾತಾವರಣ ಕಾರಣದಿಂದ ಕಾರ್ಯಕ್ರಮದ ಶೋಭೆ ಕುಗ್ಗಬಹುದೆಂಬ ಆತಂಕವಿದೆ. ಸ್ನೇಹಿತರೆ,
ಟೆಕ್ ಸಮ್ಮಿಟ್ ತುಂಬಾ ಒಳ್ಳೆಯದು, ಆದರೆ ರಸ್ತೆಗಳಲ್ಲಿ ನಡೆಯೋಕೆ ಸಾಧ್ಯವಿಲ್ಲ. ಮೊದಲು ಮೂಲಭೂತ ಸೌಕರ್ಯಗಳನ್ನು ನೋಡಿಕೊಳ್ಳಬೇಕು. ಟೆಕ್ ಸಬ್ಮಿಟ್ ಹೊಸ ಹೂಡಿಕೆಯನ್ನು ತರಲಿ, ಆದರೆ ನಮ್ಮ ದಿನನಿತ್ಯದ ಪ್ರಯಾಣದ ನರಕವು ಸರಿಯಾಗಲಿ. ಆರ್ ಅಶೋಕ್ ಮತ್ತು ಬಿಜೆಪಿ ನಾಯಕರುಗಳು 2.5 ವರ್ಷಗಳಿಂದ ನಾಲಾಯಕ್ ಕಾಂಗ್ರೆಸ್ ಸರ್ಕಾರ ಬೆಂಗಳೂರನ್ನು ಹಾಳು ಮಾಡುತ್ತಿದೆ. ನಿಮ್ಮ ಸರ್ಕಾರ ಬದುಕಿದೆಯೋ ಅಥವಾ ಸತ್ತಿದೆಯೋ? ಕಾಂಗ್ರೆಸ್ ಸರ್ಕಾರವು ಅಧಿಕಾರದಲ್ಲಿ ಉಳಿಯಲು ರಾಜಕೀಯ ಪ್ರಚಾರಗಳಲ್ಲಿ ತೊಡಗಿದೆ, ಆದರೆ ನಗರ ಸಮಸ್ಯೆಗಳಿಗೆ ಸ್ಪಂದಿಸುವಲ್ಲಿ ವಿಫಲವಾಗಿದೆ ಎಂದು ಹೇಳುತ್ತಿದ್ದಾರೆ. ಸರ್ಕಾರದ ಕಡೆಯಿಂದ ಸೂಚನೆಯಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕಾರ್ಯಕ್ರಮದ ಸಿದ್ಧತೆಯನ್ನು ಪರಿಶೀಲಿಸಿದ್ದಾರೆ. ಅವರು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಟೆಕ್ ಶೃಂಗಸಭೆ ವಿಶ್ವಮಟ್ಟದಲ್ಲಿ ಕರ್ನಾಟಕದ ಪ್ರತಿಷ್ಠೆಯನ್ನು ಏರಿಸಬೇಕು, ಎಲ್ಲಾ ಸೌಲಭ್ಯಗಳು ಪೂರ್ತಿಯಾಗಬೇಕು ಎಂದು ತಿಳಿದು ಬರುತ್ತಿದೆ. ಡಿಕೆ ಶಿವಕುಮಾರ್ ಅವರು, ನಮ್ಮ ಸರ್ಕಾರದ ಉದ್ದೇಶ ಕೇವಲ ಪ್ರದರ್ಶನವಲ್ಲ, ಸ್ಥಿರ ಅಭಿವೃದ್ಧಿ. ಸರ್ಕಾರವು 200ಕ್ಕೂ ಹೆಚ್ಚು ದೇಶಿ ವಿದೇಶಿಯ ಹೂಡಿಕೆದಾರರನ್ನು ಆಹ್ವಾನಿಸಿದ್ದು ಮೇಕ್ ಇನ್ ಕರ್ನಾಟಕ ಎಂಬ ಅಭಿಯಾನವನ್ನು ಬಲಪಡಿಸಲು ಸಜ್ಜಾಗುತ್ತಿದ್ದೇವೆ ಎಂದು ತಿಳಿಸಿದ್ದಾರೆ. ಆದರೆ ಸ್ನೇಹಿತರೆ, ಈ ಸಿದ್ಧತೆಗಳು ಜಾಗತಿಕ ವೇದಿಕೆಗೆ ಸಾಕಾಗುವಷ್ಟಿದೆಯೇ ಪ್ರಶ್ನೆ ಎಲ್ಲರಿಗೂ ಮೂಡುತ್ತದೆ. ಟೆಕ್ ಶೃಂಗಸಭೆ 2025 ನವೆಂಬರ್ 18ರಿಂದ 20ರವರೆಗೆ ಬೆಂಗಳೂರು ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಸೆಂಟರ್ EIEC ಯಲ್ಲಿ ನಡೆಯಲಿದೆ. 30ಕ್ಕೂ ಹೆಚ್ಚು ದೇಶಗಳ ತಂತ್ರಜ್ಞಾನ ಸಂಸ್ಥೆಗಳು ಭಾಗವಹಿಸಲಿದೆ. ಸರ್ಕಾರ ಕಾರ್ಯಕ್ರಮದ ಕೀರ್ತಿಗೆ ಧಕ್ಕೆ ಬಾರದಂತೆ ನಗರವನ್ನು ಸಿದ್ಧಗೊಳಿಸಬೇಕಾಗಿದೆ. ಅಂತಾರಾಷ್ಟ್ರೀಯ ಮಟ್ಟದ ಹೂಡಿಕೆದಾರರು, ಸ್ಮಾರ್ಟ್ ಆಪ್ ಸಂಸ್ಥಾಪಕರು ಮತ್ತು ವಿದೇಶಿ ಪ್ರತಿನಿಧಿಗಳು ಬರುವಾಗ ಬೆಂಗಳೂರು ತನ್ನ ಐಟಿ ಕ್ಯಾಪಿಟಲ್ ಹಣೆಬರಹವನ್ನು ಉಳಿಸಿಕೊಳ್ಳುತ್ತದೆಯೇ ಎಂಬ ಪ್ರಶ್ನೆ ಮುಖ್ಯವಾಗಿದೆ. ಟೆಕ್ ಶೃಂಗಸಭೆ ಒಂದು ಅವಕಾಶ, ಕರ್ನಾಟಕವನ್ನು ಮತ್ತೊಮ್ಮೆ ಜಾಗತಿಕ ವೇದಿಕೆಯತ್ತ ಕರೆದೊಯ್ಯುವ ಒಂದು ವೇದಿಕೆ. ಆದರೆ ಇದು ಯಶಸ್ವಿಯಾಗಬೇಕಾದರೆ ರಾಜಕೀಯ ಆರೋಪ ಪ್ರತ್ಯಾರೋಪಕ್ಕಿಂತ ಮೂಲಭೂತ ಸೌಕರ್ಯ, ಸಾರ್ವಜನಿಕ ಸೌಲಭ್ಯ ಮತ್ತು ಶಿಸ್ತಿನ ನಿರ್ವಹಣೆ ಮುಖ್ಯವಾಗಿದೆ. ಬೆಂಗಳೂರು ಕೇವಲ ಸ್ಮಾರ್ಟ್ ಆಪ್ ನಗರವಲ್ಲ, ಭಾರತದ ಪ್ರಗತಿಯ ಮುಖಪುಟವಾಗಿದೆ. ಆದುದರಿಂದ ಮುಂದಿನ ದಿನಗಳಲ್ಲಿ ಸರ್ಕಾರದ ಕ್ರಮಗಳು, ನಾಗರಿಕರ ಸಹಕಾರ ಮತ್ತು ವಿರೋಧ ಪಕ್ಷದ ನಿಲುವು ಎಲ್ಲವೂ ಈ ಶೃಂಗಸಭೆಯ ಯಶಸ್ಸು ಅಥವಾ ವೈಫಲ್ಯವನ್ನು ನಿರೀಕ್ಷಿಸುತ್ತಿದೆ. ಟೆಕ್ ಶೃಂಗಸಭೆ 2025 ಯಶಸ್ವಿಯಾಗಲಿ ಮತ್ತು ಶೃಂಗಸಭೆಯ ಹೊತ್ತಿಗೆ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಿಕೊಂಡು ಕರ್ನಾಟಕಕ್ಕೆ ಮತ್ತಷ್ಟು ಹೆಸರು ತರಲಿ ಎಂದು ಹಾರೈಸೋಣ. ಸ್ನೇಹಿತರೆ, ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೆಳಗೆ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಸ್ನೇಹಿತರೆ, ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ಇದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಅತಿ ಹೆಚ್ಚು ಜನರಿಗೆ ಶೇರ್ ಮಾಡಿ ಎಂದು ಕೇಳಿಕೊಳ್ಳುತ್ತಾ ನಮ್ಮ ಈ ವಿಡಿಯೋವನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ. ಧನ್ಯವಾದಗಳು.